ಟ್ರಾಫಿಕ್ ಫೈನ್ಗೆ ಶೇಕಡ 50ರಷ್ಟು ಡಿಸ್ಕೌಂಟ್ ನೀಡಿ ಕೋಟಿಯನ್ನ ವಸೂಲಿ ಮಾಡಿಕೊಂಡಿದೆ. ಸಾಮಾನ್ಯರಿಂದ 106 ಕೋಟಿ ರೂಪಾಯಿ ದಂಡವನ್ನ ಕಮಾಯಿಸಿಕೊಂಡಿದೆ. ಬೇಜಾನ್ ದಂಡವನ್ನ ಪೀಕಿದ್ದಾರೆ ಟ್ರಾಫಿಕ್ ಪೊಲೀಸರು. ಟ್ರಾಫಿಕ್ ಫೈನ್ ಹೆಸರಿನಲ್ಲಿ ಶೇಕಡ 50ರಷ್ಟು ಡಿಸ್ಕೌಂಟ್ ನೀಡಿ ಕೋಟಿ ವಸೂಲಿ ಆಗಿದೆ. ಸಾಮಾನ್ಯರಿಂದ 106 ಕೋಟಿ ರೂಪಾಯಿ ದಂಡ ಕಮಾಯಿಯಾಗಿದೆ. ಬೇಜಾನ್ ದಂಡವನ್ನ ಪೀಕಿದ್ದಾರೆ ಟ್ರಾಫಿಕ್ ಪೊಲೀಸರು. ಕೆಎಸ್ಆರ್ಟಿಸಿ ಹಾಗೆ ಬಿಎಂಟಿಸಿ ವಿಷಯದಲ್ಲಿ ಸಾಫ್ಟ್ ಕಾರ್ನರ್ ಯಾಕೆ? ಸಾಮಾನ್ಯರಿಗೊಂದು ನ್ಯಾಯ ಅಥವಾ ಸಂಸ್ಥೆಗಳಿಗೆ ಒಂದು ಕಾನೂನಾ ಅಂತ. ಸರ್ಕಾರಿ ಸಂಸ್ಥೆ ವಾಹನಗಳ ಮೇಲೆ ಕೋಟಿಗಟ್ಟಲೆ ಫೈನ್ ಬಿದ್ದಿದೆ. ಆ ವಾಹನಗಳ ದಂಡ ಇದೆಯಲ್ಲ, ಯಾವಾಗ ಕಟ್ಟಿಸ್ಕೊಳ್ತೀರಾ? ಕರ್ನಾಟಕ ನ್ಯೂಸ್ ಬೀಟ್ನಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಸರ್ಕಾರಿ ಬಸ್ಗಳ ದಂಡ ಮನ್ನಾಗೆ ಸಚಿವರೇ ಮುಂದಾದ್ರ? ಮೊನ್ನೆ ತಾನೇ ಸುದ್ದಿಯನ್ನ ಬಿತ್ತರಿಸಿದ್ವಿ. ಹೇಳಬೇಕು ಅಂದ್ರೆ ಸಂತಸವನ್ನ ಕೂಡ ವ್ಯಕ್ತಪಡಿಸಿದ್ವಿ. ಟ್ರಾಫಿಕ್ ಫೈನ್ 50% ಡಿಸ್ಕೌಂಟ್ಗೆ ಸಖತ್ ರೆಸ್ಪಾನ್ಸ್ ಸಿಗ್ತಾ ಇದೆ. ಬರೋಬ್ಬರಿ 106 ಕೋಟಿ ರೂಪಾಯಿ ದಂಡವನ್ನ ಸವಾರರು ಕಟ್ಟಿದ್ದಾರೆ. ಅದರಲ್ಲೂ ಕೂಡ ಕೇವಲ 22 ದಿನದಲ್ಲಿ 106 ಕೋಟಿ ರೂಪಾಯಿ ದಂಡ ಸಂಗ್ರಹ ಆಗಿದೆ ಅನ್ನೋದನ್ನ ನಾವು ನಿಮಗೆ ಹೇಳ್ತಾ ಇದ್ವಿ. ಇನ್ನು ಆಗಸ್ಟ್ 23ರಿಂದ ಸೆಪ್ಟೆಂಬರ್ 12ರವರೆಗೂ ಕೂಡ ದಂಡವನ್ನ ಆನ್ಲೈನ್ ಆಲ್ಸೋ ಆಫ್ಲೈನ್ ನಲ್ಲೂ ಕೂಡ ಕಟ್ಟಬಹುದು, ಈ ಆಪ್ಷನ್ ಅನ್ನ ಕೂಡ ಕೊಟ್ಟಿದ್ರು. ಆದರೆ ಸಾಮಾನ್ಯರಿಗೆ ಮಾತ್ರ ಈ ರೂಲ್ಸ್ ಕಂಡೀಷನ್ಸ್ ಏನು ಡಿಸ್ಕೌಂಟ್ ಅನ್ನೋದು ಅಪ್ಲೈ ಆಯ್ತಾ? ಹಾಗಾದರೆ ಈ ಬಿಎಂಟಿಸಿ ಕೆಎಸ್ಆರ್ಟಿಸಿ ಈ ವಿಷಯದಲ್ಲಿ ಮಾತ್ರ ಸಾಫ್ಟ್ ಕಾರ್ನರ್ ಅನ್ನು ತೋರಿಸ್ತಾ ಸರ್ಕಾರ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಿ ಬಸ್ಗಳ ದಂಡವನ್ನ ಮನ್ನಾ ಮಾಡೋದಕ್ಕೆ ಸಾರಿಗೆ ಸಚಿವರು ಮುಂದಾದ್ರ ಅಥವಾ ಯಾವ ಸಚಿವರ ಇನ್ಫ್ಲೂಯೆನ್ಸ್ ಇಲ್ಲಿ ವರ್ಕ್ ಆಗ್ತಾ ಇದೆ ಅಂತ ಪ್ರಶ್ನೆ. ಯಾಕಂದ್ರೆ ವಾಹನಗಳ ದಂಡ ಕಟ್ಟಿಸ್ಕೊಳ್ಳೋದು ಅಂತ ಹೇಳಿದ್ರೆ ಅದು ಎಲ್ಲ ವಾಹನಗಳಿಗೂ ಕೂಡ ಅಪ್ಲೈ ಆಗಬೇಕು. ಅದು ಸರ್ಕಾರಿ ಸಂಸ್ಥೆಗೆ ಬೇರೆ, ಖಾಸಗಿ ಸಂಸ್ಥೆಗಳಿಗೆ ಬೇರೆ ಅಂತ ಡಿವೈಡ್ ಮಾಡಿ ಮೊದಲೇ ಹೇಳಿರಲಿಲ್ಲ. ಇನ್ನು ಸರ್ಕಾರಿ ಸಂಸ್ಥೆಯ ವಾಹನ 2018ರಿಂದಲೂ ಕೂಡ ಫೈನ್ ಅನ್ನ ಕಟ್ಟಿಲ್ಲ. ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ಗಳ ಫೈನ್ 100 ಕೋಟಿ ರೂಪಾಯಿ, 13 ಕೋಟಿ ರೂಪಾಯಿಗೂ ಹೆಚ್ಚಿದೆ ಬಿಎಂಟಿಸಿ ಬಸ್ಗಳ ದಂಡ. ಕೆಎಸ್ಆರ್ಟಿಸಿ ಬಸ್ಗಳ ಮೇಲೆ ಸುಮಾರು 2,69,198 ಪ್ರಕರಣ ಇದೆ. ರಿಯಾಯಿತಿ ಅಡಿ ಫೈನ್ ಕಟ್ಟಿದ್ರೆ 6,64,00,000 ಆಗತ್ತೆ. ಕೆಎಸ್ಆರ್ಟಿಸಿ ದಂಡ ಮನ್ನಾ ಮಾಡುವಂತೆ ಪತ್ರ ಬರೆಯಲಾಗಿದೆ. ಗೃಹ ಸಚಿವರಿಗೆ ಪತ್ರ ಬರೆದಿರೋದು ರಾಮಲಿಂಗಾರೆಡ್ಡಿ ಮನವಿ ಮಾಡಿಕೊಂಡಿದ್ದಾರೆ. ಅಂದ್ರೆ ಜನರಿಗೆ ಒಂದು ರೂಲ್ಸ್ ಕಂಡೀಷನ್ಸ್ ನ್ಯಾಯ, ಸಾರಿಗೆ ಸಂಸ್ಥೆಗಳಿಗೆ ಒಂದು ನ್ಯಾಯನ? ಇದು ಪ್ರಶ್ನೆ. ಕರ್ನಾಟಕ ನ್ಯೂಸ್ ಬೀಟ್ನಲ್ಲಿ ಇಂಚಿಂಚು ಮಾಹಿತಿ ಇದೆ. 2018ರಿಂದ ಇಲ್ಲಿವರೆಗೂ ಕೂಡ ಸರ್ಕಾರಿ ಸಂಸ್ಥೆಯ ವಾಹನಗಳ ದಂಡ ಏನಿದೆ, ಫಾರ್ ಎಕ್ಸಾಂಪಲ್ಗೆ ಸ್ಪೀಡ್ ಹೋಗಿರೋದು ಅಥವಾ ಸಿಗ್ನಲ್ ಜಂಪ್ ಆಗಿರೋದು, ಕೆಲವೊಂದಷ್ಟು ರೂಲ್ಸ್ ಅಂಡ್ ಕಂಡೀಷನ್ಸ್ ಅಂದರೆ ಸಿಗ್ನಲ್ ಅಲ್ಲಿ ಡೋರ್ಗಳನ್ನು ಓಪನ್ ಮಾಡಿರ್ತಾರೆ, ಕೆಲವೊಂದಷ್ಟು ನಿಯಮಗಳನ್ನು ಮೀರಿರ್ತಾರೆ, ಎಲ್ಲೇ ಮೀರಿರ್ತಾರೆ, ಅದೆಲ್ಲದಕ್ಕೂ ಕೂಡ ದಂಡವನ್ನು ಪಾವತಿ ಮಾಡಬೇಕಾಗಿರುತ್ತೆ. ಆದರೆ 2018ರಿಂದ ಹಿಡಿದು ಇಲ್ಲಿವರೆಗೂ ಕೂಡ ಸರ್ಕಾರಿ ಸಂಸ್ಥೆಯ ವಾಹನಗಳಿಗೆ ಬಿದ್ದಿರುವಂತಹ ದಂಡವನ್ನು ಕಟ್ಟಿಲ್ಲ. 13,000 ಕೋಟಿಗೂ ಹೆಚ್ಚಿಗೆ ಬಿಎಂಟಿಸಿ ಬಸ್ಗಳ ದಂಡ ಇದೆ. ಇನ್ನು ರಿಯಾಯಿತಿ ಅಡಿ ಫೈನ್ ಕಟ್ಟಿದ್ರು ಕೂಡ ಕೆಎಸ್ಆರ್ಟಿಸಿ ಬಸ್ಗಳ ಮೇಲಿರುವಂತಹ 2,69,198 ಪ್ರಕರಣದಲ್ಲಿ 6 ಕೋಟಿ ರೂಪಾಯಿ 64 ಲಕ್ಷ ಕಟ್ಟಿದ್ರೆ ಮುಗಿದೋಗತ್ತೆ. ಆದರೆ ಕೆಎಸ್ಆರ್ಟಿಸಿ ದಂಡವನ್ನ ಮನ್ನಾ ಮಾಡಿಬಿಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಸಾರಿಗೆ ಸಚಿವರು. ಕೆಲ ವರ್ಷಗಳಿಂದ ಫೈನ್ ಕಟ್ಟದೆ ಕೆಎಸ್ಆರ್ಟಿಸಿ ಕಣ್ಣಾ ಮುಚ್ಚಾಲೆ ಕಳ್ಳಾಟ ಆಡ್ತಿದೆ. ಬಸ್ ಒಂದ್ರ ಮೇಲಿಗೆ 20,000 ಫೈನ್ ಇರೋದು ಬೆಳಕಿಗೆ ಬಂದಿದೆ. KA 06F1243 ಸಂಖ್ಯೆ ಬಸ್ ಮೇಲೆ 19,500 ರೂಪಾಯಿ ದಂಡ ಇದ್ರೆ KA 42F2218 ಸಂಖ್ಯೆಯ ಬಸ್ ಮೇಲೆ 9,000 ಫೈನ್ ಇದೆ. KA 09F5148 ಈ ಸಂಖ್ಯೆ ಬಸ್ ಮೇಲೆ 6,700 ರೂಪಾಯಿ ದಂಡ ಇದೆ. ಕರ್ನಾಟಕದಲ್ಲಿ ಒಟ್ಟು ಸರಿಸುಮಾರು 24,000 ಬಸ್ಗಳಿದೆ. ಬಹುತೇಕ ಶೇಕಡ 90ರಷ್ಟು ಬಸ್ಗಳ ಮೇಲೆ 10,000ದಷ್ಟು ದಂಡ ಇದೆ. 106 ಕೋಟಿ ರೂಪಾಯಿ ದಂಡವನ್ನ ಕೆಎಸ್ಆರ್ಟಿಸಿ ಕಟ್ಟಬೇಕು. ಹೇಳ್ತಾ ಇದ್ವಿ, ಯಾವ ಬಸ್ ನಂಬರ್ಗಳನ್ನ ಕೂಡ ಉಲ್ಲೇಖ ಮಾಡಿರೋದು ಕರ್ನಾಟಕ ನ್ಯೂಸ್ ಬೀಟ್ ಹತ್ರ ಇರುವಂತಹ ದಾಖಲೆಯ ಅನ್ವಯ. ಬಹುತೇಕ ಶೇಕಡ 90% ಬಸ್ಗಳ ಮೇಲೆ
10,000ದಷ್ಟು ದಂಡ ಇದೆ ಅಂತ ಹೇಳಿದ್ರೆ ಊಹೆ ಮಾಡ್ಕೊಳ್ಳಿ. ಒಂದು ಕಡೆ ಶಕ್ತಿ ಯೋಜನೆ ಅಂತ ಕೊಟ್ಟರು, ಮತ್ತೊಂದು ಕಡೆ ಬಸ್ಗಳನ್ನ ಸರಿಯಾದ ಸಮಯಕ್ಕೆ ಬಿಡ್ತಾರಾ ಇಲ್ವಾ ಅದು ಅವರಿಗೆ ಸಂಬಂಧಪಟ್ಟಿದ್ದು. ಅದಕ್ಕೆ ಸಂಬಂಧಪಟ್ಟಾಗ ಮಾತನಾಡಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಆಗೋದಿಲ್ಲ. ನಾವು ಎಲ್ಲೋ ಒಂದು ಕಡೆ ಯಶಸ್ವಿ ಆಗಿದ್ದೀವಿ, 500 ಕೋಟಿ ರೂಪಾಯಿ ಕ್ರಾಸ್ ಮಾಡಿದೀವಿ ಅನ್ನೋದಕ್ಕೆ ಲೆಕ್ಕ ಕೊಡ್ತಾರೆ. ಆದರೆ ಯಾವಾಗ ದಂಡ ಅನ್ನುವಂಥ ವಿಚಾರ ಬರುತ್ತೆ, ಕೇವಲ ಜನಸಾಮಾನ್ಯರಿಗೆ ಮಾತ್ರ ಅಪ್ಲೈ ಆಗತ್ತೆ, ಅವ್ರು ಮಾತ್ರ ಫೈನ್ ಕಟ್ಟಿದ್ರೆ ಸಾಕು. ಆದರೆ ಸಾರಿಗೆ ಸಂಸ್ಥೆಗಳು, ಸ್ವತಃ ಸರ್ಕಾರಿ ಸಾರಿಗೆ ಸಂಸ್ಥೆಗಳ ಬಗ್ಗೆ ಹೇಳ್ತಾ ಇರೋದು, ಅವ್ರದ್ದು ಮಾತ್ರ ಇದಕ್ಕೆ ಅಪ್ಲಿಕೇಬಲ್ ಆಗೋದಿಲ್ಲ. ಹೇಳ್ತಾ ಇದ್ವಿ ಯಾವ್ಯಾವ ವಿಚಾರಗಳಲ್ಲಿ ದಂಡವನ್ನ ಪಾವತಿ ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ, ಇಳಿಜಾರಿನಲ್ಲಿ ಬಸ್ಗಳು ವೇಗವಾಗಿ ಸಾಗತ್ತೆ, ಆ ಡೀಟೇಲ್ಸ್ ಕೂಡ ಇದೆ. ಆದರೆ KSRTC ಬಸ್ಗಳು ವೇಗವಾಗಿ ಚಲಿಸೇ ಇಲ್ಲ. ಇದು ನೆಪ. ಈ ನೆಪ ಹೇಳಿ ಜನಸಾಮಾನ್ಯರಿಗೂ ಇದೇ ನೆಪ ಹೇಳೋದಕ್ಕೆ ಬರುತ್ತೆ. ಅವರು ಹೇಳ್ತಾರೆ ಎಲ್ಲೋ ಒಂದು ಕಡೆ ಬ್ರೇಕ್ ಫೇಲ್ಯೂರ್ ಆಗ್ಬಿಟ್ಟಿತ್ತು ಅಥವಾ ಹೆಲ್ಮೆಟ್ ಮರ್ತು ಬಂದೆ ಅಂತ ಕೇಳ್ತಾರ? ಕೇಳೋದಿಲ್ಲ. ಒಂದು ಕಡೆ ಡಿಸ್ಕೌಂಟ್ನ ಹೆಸರಿನಲ್ಲಿ ಹಣವನ್ನ ಪೀಕ್ತಾ ಇದ್ದಾರೆ, ಆದರೆ ಸರ್ಕಾರಿ ಸಂಸ್ಥೆಗಳಿಗೆ ಮಾತ್ರ ಈ ರೂಲ್ಸು ಕಂಡೀಷನ್ಸ್ ಅಪ್ಲೈ ಆಗೋದಿಲ್ಲ. ನಿಜಕ್ಕೂ ನಾಚಿಕೆ ಆಗಬೇಕು ಸರ್ಕಾರಕ್ಕೆ. ಒಂದು ಕಡೆ ಸಾರಿಗೆ ಸಚಿವರು ಕೂಡ ವಕಾಲತ್ತು ವಹಿಸ್ತಿದ್ದಾರೆ. ಬೆಂಗಳೂರಿನಲ್ಲಿ 7,000 BMTC ಬಸ್ಗಳು ಸಂಚರಿಸ್ತವೆ. ಈ ಪೈಕಿ 3,000ಕ್ಕೂ ಹೆಚ್ಚು ಬಸ್ಗಳ ಮೇಲೆ ಫೈನ್ ಇದೆ. ಕರ್ನಾಟಕ ನ್ಯೂಸ್ ಬೀಟ್ನಲ್ಲಿ ಇಂಚಿಂಚು ಮಾಹಿತಿ ಇದೆ. ಸಿಗ್ನಲ್ ಜಂಪ್ ಸೇರಿ ಬಸ್ಗಳ ವಿರುದ್ಧ ಸಾವಿರಾರು ಕೇಸ್ಗಳಿದೆ. 16,686 ಕೇಸ್ಗಳಿಗಷ್ಟೇ ದಂಡವನ್ನ BMTC ಕಟ್ಟಿರೋದು. BMTC ಅದ್ದೇ ತಗೊಳ್ಳೋದಾದ್ರೆ 1,83,00,000 ಪ್ರಕರಣಗಳು ಬಾಕಿ ಉಳಿಸ್ಕೊಂಡಿದ್ದಾರೆ. ಹೇಳ್ತಾ ಇದ್ವಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಮನವಿ ಮಾಡ್ಕೊಳ್ತಾ ಇದ್ದಾರೆ ಮನ್ನಾ ಮಾಡಿಬಿಡಿ ಅಂತ. ಅದು ಯಾವ ರೀತಿಯ ಲೆಕ್ಕ ಅಂತ ಅರ್ಥ ಆಗ್ತಾ ಇಲ್ಲ. ಒಂದು ಕಣ್ಣಿಗೆ ಸುಣ್ಣ ಹಚ್ಚೋದು, ಮತ್ತೊಂದು ಕಣ್ಣಿಗೆ ಬೆಣ್ಣೆ ಹಚ್ಚುವ ಕೆಲಸವನ್ನ ಯಾಕೆ ಮಾಡ್ತಾ ಇದೆ? ಹೇಳ್ಬಿಡಿ, ಒಪ್ಕೊಂಡ್ಬಿಡಿ. ಸರ್ಕಾರವನ್ನ ಗ್ಯಾರಂಟಿ ಯೋಜನೆಗಳಿಂದ ಸಿಕ್ಸ್ಕೋಬಿಟ್ಟಿದೀವಿ, ಸಿಲುಕಿ ಹಾಕೊಂಡ್ಬಿಟ್ಟಿದೀವಿ, ಸರಿದೂಗಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ವ್ಯವಸ್ಥೆಗಳು ಅಥವಾ ಎಲ್ಲಾ ಕೆಲಸಗಳಿಗೆ ನಾವು ನಮ್ಮದೇ ರೀತಿಯಲ್ಲಿ ನಮ್ಮದೇ ರೂಲ್ಸ್ ಅಂಡ್ ಕಂಡೀಷನ್ಸ್ನ ಮಾಡ್ಕೊಳ್ತೀವಿ. ಜನಸಾಮಾನ್ಯರು ಮಾತ್ರ ರೂಲ್ಸು ಕಂಡೀಷನ್ಸು ಅಥವಾ ದಂಡ ಕಟ್ಟಬೇಕು, ಫೈನ್ ಕಟ್ಟಬೇಕು, ನೀವು ಮಾತ್ರ ಬಲಿಪಶುಗಳಾಗ್ಬಿಡಿ ಅಂತ ಮೊದಲೇ ನೋಟಿಸನ್ನು ಜಾರಿ ಮಾಡಿಬಿಡಿ. ಅದನ್ನ ಬಿಟ್ಟು ಕೇವಲ ಟ್ರಾಫಿಕ್ ಫೈನ್ 50% ಅನ್ನ ಡಿಸ್ಕೌಂಟ್ ಕೊಟ್ಟಿದ್ದೀನಿ ಅಂತ ಕಾಟಾಚಾರಕ್ಕೆ ಹೇಳೋದಲ್ಲ. ಇದಕ್ಕೆ ಬಲಿಯಾಗ್ತಾ ಇರೋದು ಕೇವಲ ಸಾರ್ವಜನಿಕರು ಮಾತ್ರ. ಅದೇ ಏನಾದರೂ ದಂಡವನ್ನ ಕಟ್ಟದೇ ಇದ್ದಂತಹ ಪಕ್ಷದಲ್ಲಿ ರೋಡ್ನಲ್ಲಿ ಓಡಾಡೋದಕ್ಕೆ ಬಿಡೋದಿಲ್ಲ. ಆದರೆ ನಿಮ್ಮದೇ ಸರ್ಕಾರದ ಬಸ್ಸು ಅಷ್ಟೊಂದು ಫೈನ್ಗಳಿದೆ. ಹೇಳ್ತಾ ಇದ್ದೀವಿ ಸುಮಾರು 19,500 ರೂಪಾಯಿ ದಂಡ ಕೇವಲ ಒಂದು ಬಸ್ನ ಮೇಲಿದೆ. ಅದೆಲ್ಲ ಕಣ್ಣೇ ಕಾಣಿಸೋದಿಲ್ವಾ ಸರ್ಕಾರಕ್ಕೆ ಅಂತ.